ಹಂಗಿಲ್ಲ ದುಡ್ಡು 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 ಅಂತ ದುಡ್ಡು ಬೇಡ, ನಮಗೆ ಭೂಮಿ ಬೇಕು. ಭೂಮಿ ಬೇಕು. ಹಿಡಿದಿದ್ ಒಂದೇ ಹಠ ಚಟ, ಭೂಮಿ ಬೇಕು ಅಷ್ಟೇ. ಬರೋ ಇಲ್ಲ ನಿಸ್ಲುಕ ಸಿಕ್ಕಾಕೊಂಬಿಟ್ಟಿ. ನಿಮ್ಮ ಹೆಸರೇನು? ಚಿಕ್ಕಮಂಡ್ಯ. ಜಯಮ್ಮ. ಜಯಮ್ಮ. ಆಮೇಲೆ ಜಯಮ್ಮ ಪಾದಯಾತ್ರೆಯಲ್ಲಿ ಸಿಕ್ಕಾಕೊಂಡು ಹರ್ಚ್ಕೊಂಡ್ಬಿಡ್ತು. ನಾವೇ ಸುದ್ದಿ ಹೇಳ್ಸಂಗ್ ಮಾಡ್ಬೇಡ್ರಿ, ಎಲ್ಲ ದೂರಕ್ಕೆ ಹೋಗ್ರಿ ಎಲ್ಲ. ಸರ್ ಸ್ವಲ್ಪ ನೋಡ್ಕೊಳ್ಳಿ ಹಂಗೆ ಸ್ವಲ್ಪ. ಮತ್ತೆ ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ ಹೇಳಿ, ಏನ್ ಹೇಳ್ತೀರಾ? ಅದೇ ನಮಗೆ ಭೂಮಿ ಬೇಕಪ್ಪ. ಒಂದೇ ಮಾತು. ಭೂಮಿ ಬೇಕು. ಬೇಕೇ ಬೇಕು. ಕಿತ್ಕೊಂಡ್ಬಿಟ್ರೆ ಏನು ಮಾಡಕ್ಕಾಗಲ್ಲ, ಕೊಡಲ್ಲ. ಈಗ ಬೆಳಗ್ಗೆ ಎದ್ರಿ ನೋಡಿದ್ರೆ ಪಾಣಿ ತೆಗೆದು ನೋಡ್ತೀರಿ, ಅಂತದೂ ಇಲ್ಲ. ನಿಮ್ ಹೆಸರು ಎಲ್ಲ ಏನ್ ಮಾಡಿರಿ? ಏನ್ ಮಾಡಿದ್ರು ಮಾಡ್ತಾರೆ. ಯಾಕಂದ್ರೆ ಕೆಲವರು ಹೇಳ್ತಾರ ಸಿಗದೆ ಇದ್ದಾಗ ಕಿತ್ಕೋಬೇಕು ಅಂತ. ಕೇಳಿದಿರಾ? ನಾವು ಕನ್ನಡಿಗರ ಆದ್ಮೇಲೆ ಇರು ಮಕ್ಕಳಿಗೆ ಅನುಕೂಲ ಆಗಲಿ, ಮುಂದೆ ಬರೋರ್ಗೂ ಅನುಕೂಲ ಆಗಲಿ. ನೀವು ಚಿಕ್ಕಮಂಡ್ಯದವರ? ಹೆಸರು? ನಾಗಮ್ಮ. ನೀವು ಬುಸ್ಕೊಡಕ್ಕೆ ಬಂದಿದ್ದೀರಿ? ಭೂಮಿ ಬೇಕು, ನಮಗೂ ಬೇಕು, ನಮ್ಮ ಹುಡು ಮಕ್ಕಳಿಗೂ ಬೇಕು, ಮುಂದಿನ ಅಭಿವೃದ್ಧಿಗೂ ಬೇಕು. ರೈತರೇ ನಾವು. ರೈತರೇ ಭೂಮಿಗೋಸ್ಕರ 3 ದಿನ ಊಟ ಕೊಡದಾರ ಮುಸ್ಕರ ಉಡ್ತೀವಿ. ಅಲ್ಲ, ನನಗೆ ಯಾಕೆ ಇದನ್ನ ಇಲ್ಲಿ ಟೌನ್ಶಿಪ್ ಮಾಡಿ ಏನ್ ಮಾಡ್ಬೇಕು ಅಂತ ಇವರು ಯಾರು ಇವರೆಲ್ಲವಾ? ಭೂಮಿ ಕೊಡಲ್ಲ ಅಂತ ಚೆನ್ನಾಗಿರ್ಲಿ, ನಾವು ಚೆನ್ನಾಗಿದ್ದಾರೆ ಪರವಾಗಿಲ್ಲ, ಅವ್ರಾರು ಚೆನ್ನಾಗಿರ್ಲಿ. ಭೂಮಿ ಬೇಕಷ್ಟೇ. ಭೂಮಿ ಬೇಕು. ನಮ್ಮ ಮಕ್ಕಳು ಯಾರು ಮುಂದೆ ಬರ್ಲಿ, ಹುಡುಗ ಮಕ್ಕಳಿಗೆ ಮುಂದಕ್ಕೆ ದಾರಿ ಮಾಡ್ಕೊಡ್ವ. ಟೌನ್ಶಿಪ್ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ರ ಸುಮಾರು ಜನಕ್ಕೆ ಐಕ್ಳು ಪೈಕ್ಳಿಗೆಲ್ಲ ಕೆಲಸ ಸಿಕ್ಕದಂತೆ. ಕೆಲಸ ನಮ್ಗೆ ಯಾವ ಕೆಲಸ ಬೇಡ. ನಮ್ಮ ಮಕ್ಕಳು ನಾವು ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿ ಬರ್ಮ. ಲುಂಗಿ ಕಟ್ಟು ನೇಗ್ಲು ಓರ್ಮ ನಾಟಿ ನಡ್ಮ ಅನ್ನ ಬೆಳಕ ಊಟ ಮಾಡ ಅಷ್ಟೇ. ಒಬ್ಬ ಬೆಳೆದಿ 100 ಜನಕ್ಕೆ ಹಾಕ್ತೇನೆ ರೈತ ಊಟನ. ಯಾವತ್ತು ಟೌನ್ಶಿಪ್ ಇಂದೆಲ್ಲ ಉದ್ಧಾರ ಆಗುದು, ರೈತರಿಂದ ದೇಶ ಉದ್ಧಾರ ಆಗುದು. ರೈತನ ಮುಖ್ಯ, ರೈತನೇ ದೇಶದ ಬೆನ್ನೆಲುಬು. ರೈತನಿಗೋಸ್ಕರ ನಾವು ಇಡೀ ಕರ್ನಾಟಕವೇ ಹಿಂದೆ ನಿಂತಿದ್ವಿ. ನಾವು ರೈತರು, ಇಲ್ಲಿಯರು ರೈತರಿಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದ್ ಎಷ್ಟು ದಿನವರಾಗ್ಲಿ, ಅದೇನಾಗ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಆ ಉದ್ದೇಶದಿಂದ ಡಿ.ಕೆ. ಶಿವಕುಮಾರ್ ಅವರು ದಯಮಾಡಿ ಇದನ್ನ ಹಿಂದೆ ವಾಪಸ್ ಪಡಿಬೇಕೆಂದು ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಾನು ಆಸ್ ಎ ಜರ್ನಲಿಸ್ಟ್ ಆಗಿ ಕೇಳುವಂತ ಪ್ರಶ್ನೆ, ರಾಜಕಾರಣಿಗಳಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾಕೆ ಅಂತ ಬೇಕಾದಷ್ಟು. ಬರ್ರಿ, ಇದೇ ಏನ್ ನಿಮ್ ಪ್ರಾಬ್ಲಮ್? ಒಂದ್ ನಿಮಿಷ ಇರ್ರಿ. ಇದೇ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ? ಒಂದ್ ನಿಮಿಷ ಇರ್ರಿ. ಇದೇ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಎಷ್ಟು ನನ್ನ ಸ್ಲಮ್ ತೋರಿಸಿಲ್ಲ, ಎಷ್ಟು ಬಡವರ ಜಾಗ ತೋರಿಸಿಲ್ಲ, ಎಷ್ಟು ಹಳ್ಳಿ ತೋರಿಸಿಲ್ಲ. ಬನ್ರಿ, ನೀವು ಅದನ್ನ ಅಭಿವೃದ್ಧಿ ಮಾಡ್ಬನ್ರಿ. ಏನ್ ಸರ್, ಸ್ವಲ್ಪ ಜಾಗ ಕೊಟ್ರೆ ಉತ್ತಮ. ಸರ್, ನಿಮ್ಮ ಸ್ವಾಮಿ ಏನ್ ಹೆಸರು? ನಿಂಗಮ್ಮ. ನಾವ್ ಹೇಳ್ತೀವಿ ಕೇಳಿ. ನಿಂಗಮ್ಮ, ಇಲ್ಲೆಲ್ಲ ನುಂಗಮ್ಮ. ಆಯ್ತು, ನುಂಗಲಿ. ಇವತ್ತು ತಡಿ ಸುಮಿರಿ. ಇವತ್ತು ದುಡ್ಡೆಲ್ಲ ತಿನ್ನೋದು ಮನ್ಸ. ಅನ್ನ ತಿಂತಾರೆ. ಇವತ್ತು ದುಡ್ಡ ತಕ್ಕಬಿಟ್ಟು ಯಾವನಾರು ದುಡ್ಡು ಮಾಡಿಕೊಂಡು ಆಸ್ತಿ ಮಾಡ್ಬಿಟ್ಟು ಇಸ್ಬಿಟ್ಟು ಕಳ್ದು ಬರ್ತಾನೆ. ಅವ್ನ ಹೆಂಡತಿ ಮಕ್ಳು ಏನಂತಾರೆ ತೋರ್ಸಿ. ನಾಳೆ ಕೊಂಟೈತದು. ಇವತ್ತ ಜಮೀನಿದ್ರೆ ಅವ್ನ ಹೆಂಡತಿ ಮಕ್ಳಿಗೆ ಅದಾರು ಗೇದಿ ಇಟ್ಟ ಉಣ್ಕೊಂಡು ಅಂಬ್ಲಿ ಕುಡಿತಾರೆ. ಇವತ್ತು ಒಂದ್ 1-2 ಎಕರೆ ಇದೆ, ಯಾವನಾರು ತುಳಿತಾನೆ. ಬಪ್ಪ ನೋಡೋದ ದುಡ್ಡು ಬೇಕಾದಷ್ಟು ಕೊಡ್ತೀವಂತಾನೆ. ಅವ್ನ್ ತಗತಾನೆ, ಕುಡ್ದ್ಬಿಟ್ಟು ತಿಂದ್ಬಿಟ್ಟು ಉಂಡ್ಬಿಟ್ಟು ಒಟ್ಟಿಗೆ ಬಂದ್ರೆ ಅವ್ನ ಹೆಂಡತಿ ಮಕ್ಳು ಬೀದಿ ಪಾಲಾಯ್ತಾರೆ. ಆಗ ಏನ್ ಮಾಡ್ತಾರೆ? ಹಂಗಂದ್ರೆ ಈಗ ಸರ್ಕಾರ ಹೆಂಡತಿ ಮಕ್ಳು ಬೀದಿ ಪಾಲ್ ಮಾಡಕ್ ಹೊಂಟದೆ. ಬೀದಿ ಪಾಲೆ ಆಗುದು. ಸರ್ಕಾರ ಅವ್ರವ್ರ ಬದುಕು ನೋಡ್ಕತಾರೆ. ಸರ್ಕಾರ ಯಾರು ಬಡವ್ರ ಬಗ್ಗೆ ಏನು ಉಪೇಸ ಮಾಡಿಕ್ಕಿಲ್ಲ. ಏನ್ ಅಲ್ಪ ಸ್ವಲ್ಪ ನೋಡ್ತಾರೆ. ಭೂಮಿ ಇದ್ರೆ ಅವ್ನ ಹೆಂಡತಿ ಮಕ್ಳು ಇಟ್ಟುಂತಾರೆ. ಅವ್ರು ಹೇಳ್ತಾರೆ ಈಗ ಇಲ್ಲಿ ಬಂದಿರೋ ರೈತರಲ್ಲ, ಬರೀ ಹೋರಾಟಗಾರರು ಅಂತ. ನೀವು ರೈತರು ತಾನೆ? ನಾವ್ ರೈತ್ರೆ. ಏನ್ ಹೇಳ್ತೀರ ಅನ್ನೋರ್ಗೆ? ರೈತ್ರೆ ಅಂದ್ರೆ ಅದಕ್ಕೆ ಬೇಡ ಅಂತ. ನೀವು ಎಲ್ಲ ಅನುಕೂಲ ಗುಣಲಿ. ಇವತ್ತು ಗೈಯನ್ ಒಬ್ಬ ತಿರ್ಗಾಡೋದು 16 ಜನ. 16 ಜನಕ್ಕೆ ಇವತ್ತು ಅಕ್ಕಿ ಎಷ್ಟ ಇದ್ದದು? ನಮ್ ಕಾಲದಲ್ಲಿ ಅಕ್ಕಿ ಎತ್ತಾರೈತಾ? ನಮ್ ಕಾಲ ಕೈ ಇದಿತ್ತ ನೋಡಿ. ಒಂದ್ ನಿಮಿಷ, ಏನಾದ್ರೂ ರೈತರೆಲ್ರು ಮನ್ಸು ಮಾಡಿ ಒಂದ್ 5 ವರ್ಷ ನಾವು ಬೆಳೆ ಬೆಳೆಯಲ್ಲ, ಬರೀ ನಮ್ ಪೂರ್ತಕ್ ಮಾತ್ರ ನಾವು ಬೆಳಕತ್ತೀವಿ ಅಂತ ಹೇಳಿ ಸರ್. ಬರೀ ನಮ್ಮಷ್ಟಕ್ ನಮ್ಮ ಹೊಟ್ಟೆಗೆ ಮಾತ್ರ ನಾವು ಬೆಳಕತ್ತೀವಿ ಅಂತ ಇಡೀ ದೇಶದ ರೈತರು ಏನಾರು ಪಣ ತೊಟ್ಟು ಕೂತ್ರ ಎಲ್ರು ಮಣ್ಣು ತಿನ್ಬೇಕಾಗತ್ತೆ. ರೈತರು ಮಾತ್ರ ಅನ್ನ ತಿನ್ನೋದು.
ನಮ್ಮ ಮಗ ಒಂದ್ ಕಾರ್ ತಗೊಂಡಿದ್ದ ಎಷ್ಟಿನ ಮಕ್ಕಳಿಗೆ ನಿಮ್ ಮಗ ಅನುಕೂಲ ಆಗವನೆ ಅಂತ ಅಕ್ಕಿ ತಕೊಂಡ್ಬಿಟ್ಟವ್ನಿ ಭೂಮಿ ಇರ್ಬೇಕು ಯಾವಾಗ ಅವ್ರು ರೈತರ ನೋಡೋರು ಆಸ್ತಿ ಮಾಡ್ಕೊಂಡು ಅವ್ರ ಹಂಗೆ ಇಬ್ರು ಸಿಗ್ತಾನೆ ದೇಶದ ಮಕ್ಕಳಿಗೆಲ್ಲ ಐತಲ್ಲ ಭೂಮಿ ಇರ್ಬೇಕು ನೀರು ಕೊಡ್ಬೇಕು ಯಾವ ಬಿಲ್ಡಿಂಗ್ ಬೇಡ ಆಸ್ತಿ ಬೇಡ ಆಸ್ತಿ ಒಬ್ರು ಬಿಡಬೇಡಿ ರೈತಲ ಹುಟ್ಟಿ ಉಳೋರು ಮುಂದ್ ಬರೋ ಮಕ್ಕಳಿಗೆ ಬೆಳವಣಿಗೆ ಮಾಡೋರು ಯಾರು ಆಸ್ತಿ ಕೊಟ್ಬಿಟ್ಟು ಅನುಕೂಲ ಮಾಡ್ಕೊಂಡು ಒಂದು 50 ಎಕರೆ 70 ಎಕರೆ ಮಾಡ್ಕೊಂಡ್ರೆ ನಮ್ ಒಟ್ಟಿಲಿ ಒಂದ್ ಕಾರು ಶುದ್ಧ ಕಾರ್ ತಗೊಂಡು ಯಾರಿಗೋ ಸಾಲ ಮಾಡ್ಕೊಂಡು ಕಾರ್ ತಗೊಂಡವ್ನೆ ಆದ್ರೆ 2 ಕೆಜಿ ಅಕ್ಕಿನ ಕಿತ್ತಾಕ್ಬಿಟ್ಟವ್ನೆ ರೈತರು ಎಲ್ಗ್ ಹೋದಾರು ಬಡವ್ರ ಬಗ್ರು ಎಲ್ಗ್ ಹೋದಾರ ಕೊಳಕಿಲ್ಲ ನೀರ ಬಿಡಕ್ಕಿಲ್ಲ ಬಾಬಾ ಇದ್ರೊಳ್ ಕಡೆ ಆನೆ ಬೇಕು ಗುಪ್ತಯ್ಯ. ಸರ್ ನಿಮ್ಮ ಹೆಸರು